ಬೆಳಿಗ್ಗೆ ಒಂದು ನಿಮಿಷ, ಬೆಳಿಗ್ಗೆ ಬೇಗ ಬರಬೇಕಂತೇಳಿ ನಿಮಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಯಿತು. ಏನು ಮಧ್ಯಾಹ್ನ ದೂರ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಿಮಗೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಮಾಡುವಂಥ ವ್ಯವಸ್ಥೆ ಆಯಿತು ಊಟದ್ದು. ಮತ್ತು ಕೆಲವರು ಹೇಳ್ತಾರೆ ಊಟ ಎಲ್ಲ ಚೆನ್ನಾಗಿತ್ತು, ಅಲ್ಲ ಊಟ ಎಲ್ಲ ಚೆನ್ನಾಗಿತ್ತು, ನಾನು ಸ್ವಲ್ಪ LH ಹೋಗಿ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ ಮತ್ತೆ ಅವನು ಬರುವುದೇ ಇಲ್ಲ. ಅದಕ್ಕೆ ನಾನು ಇಲ್ಲಿ ಚೇರ್ ಹಾಕಿದ್ದೇನೆ ನಿಮಗೆ, ಅದು ರಿಕ್ಲೈನರ್ ಚೇರ್, ನೀವು ಊಟ ಅಲ್ಲೇ ನಿದ್ದೆ ಮಾಡಿ ಬೇಕಾದರೆ ಮತ್ತೆ ಬೇಗ ನಿಮಗೆ ಕರಿತೇವೆ. ಅದಕ್ಕೊಂದು ಪೈಲಟ್ ಆಗಿ ಅಲ್ಲಿ ಹಾಕಿದ್ದೇವೆ. ಅದು ನಿಮ್ಮ ಅಭಿಪ್ರಾಯ ತಗೊಂಡು ಇನ್ನು ಮುಂದಿನ ಅಲ್ಲಿ ಸೈಡಲ್ಲಿ ಅದರಲ್ಲಿ ಟೆಸ್ಟ್ ಮಾಡಿ ಆಗುವುದಾದರೆ ಮುಂದಿನ ಅಧಿವೇಶನ ಆಗುವಾಗ ಅದನ್ನು ನಾವು ಪರಿಗಣಿಸಲಿಕ್ಕೆ ನಮ್ಮ ಪ್ರಯತ್ನವನ್ನು ನಾವೆಲ್ಲ ಇವತ್ತು ಅದೇ ಅದಕ್ಕಿಂತ ಒಳ್ಳೆದಿದೆ. ಇಲ್ಲಿ ರಿಕ್ಲೈನರ್ ಹಾಕಿದ್ರೆ ಅಲ್ಲೇ ಮಲಗಿ ಬಿಡ್ತಾರೆ, ಬರೋದೇ ಇಲ್ಲ. ಅಲ್ಲಿ ಎಲ್ಲೆಲ್ಲಿ ಹೋಗಿ LH ಅಲ್ಲಿ ಎಲ್ಲ ಮತ್ತೆ ಬರೋದು ಕೂತು ಇಲ್ಲಿ ಎಬ್ಬಿಸ್ಕೊಂಡು ಬರ್ಬೋದಲ್ಲ, ಅರ್ಜೆಂಟ್ ಬನ್ನಿ ಅಂತೇಳಿ. ಅದಕ್ಕಾಗಿ ಬಹುಶಃ ಇವತ್ತು ನಿಮ್ಮ ಹತ್ರ ಎಲ್ಲ ಸಹಕಾರ ಬೇಕಂದ್ರೆ ಕೇಳಿಕೊಂಡು, ಮೂರನೇದು ನಾನು ನಿಮ್ಮ ಹತ್ರ ಎಲ್ಲ ಕೇಳೋದಿಷ್ಟೇ, ದಯವಿಟ್ಟು ತಮ್ಮ ತಮ್ಮ ಆಸನಕ್ಕೆ ಹೋಗಿ ತಾವೆಲ್ಲ ಸಹಕಾರ ಕೊಡಬೇಕು. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ಎಲ್ಲ ತಮ್ಮ ನಿಮ್ಗೆ ಗೊತ್ತಿದೆ ಮಳೆಗಾಲ ಅಧಿವೇಶನ ಏನೆಲ್ಲ ಅತಿವೃಷ್ಟಿ ಅನಿವೃಷ್ಟಿ ಎಲ್ಲ ಆಗ್ತಾ ಉಂಟು, ಇದು ಕೂಡ ವಿಚಾರಗಳು. ಎರಡನೇದೇನಂತ ಹೇಳಿದರೆ ನಿಮ್ಮ ಪ್ರತಿಭಟನೆ ಎಲ್ಲ ಕೂಡ ನಿಯಮ ಅನುಸಾರವಾಗಿರುವಂಥ ವಿಚಾರ ಆಗಲಿ. ನನಗೆ ಗೊತ್ತಾಯಿತು, ಒಂದು ನಿಯಮ ಇದೆ, ಒಂದು ಸಂಪ್ರದಾಯ, ಒಂದು ಬಂದಂತಿದೆ. ಅದಕ್ಕೆ ನಾನು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಎಲ್ಲರಿಗೂ ಕೂಡ ಹೇಳೋದಿಷ್ಟೇ, ಇದಕ್ಕೊಂದು ಶಿಸ್ತು ತರುವಂಥ ಜವಾಬ್ದಾರಿ ನಮ್ಮದು, ನಿಮ್ಮದೆಲ್ಲರ ಜವಾಬ್ದಾರಿ. ಇವತ್ತು ನಾವು ಇಲ್ಲಿರ್ಬೋದು, ನಾನು ನಾಳೆ ಅಲ್ಲಿ ಕೂಡ ಪ್ರತಿಭಟನೆ ಮಾಡೋ ಜಾಗದಲ್ಲಿ ಕೂಡ ನಾನು ಇರ್ಬೋದು. ನಾನು ಕೂಡ ನಾವು ಹಿಂದೆ ಕೂಡ ನಾವು ತಪ್ಪು ಮಾಡಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಿಂದಿನೆಲ್ಲ ಮರೆತು ಬಿಟ್ಟು ನಾವು ಇಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶಿಸೋದು, ಇನ್ನೊಂದು ಪ್ರದರ್ಶಿಸೋದು, ಇವರು ಪ್ರದರ್ಶನ ಮಾಡಿದಾಗ ನೀವು ಅಲ್ಲಿ ಪ್ರದರ್ಶನ ಮಾಡೋದು, ಮಾಧ್ಯಮ ನೋಡುವವರಿಗೆ ಎಲ್ಲರ ಗೌರವ ಕುಂಠಿತ ಆಗಲಿ ನಮ್ಗೆ ಎಲ್ಲಿ ಕೂಡ ಅವಕಾಶ ಬೇಡ. ಆದ ಕಾರಣ ಸಿಸ್ಟಮ್ಯಾಟಿಕ್ ಆಗಿ ಒಂದು ಉತ್ತಮ ರೀತಿಯ ಬೆಳವಣಿಗೆಯನ್ನು ತೋರಿಸೋ ಅವಕಾಶ ಇದೆ. ಸೊ ಇದಕ್ಕೆ ಅದನ್ನು ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಯಾರು ಆ ಕಡೆ ತೋರಿಸಿದ್ದು ಕೂಡ ತಗೊಳ್ತೇನೆ, ಈ ಕಡೆ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಇದಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿಯನ್ನು ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸಬೇಕು. ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕಾರ ನಮಗೆಲ್ಲ ಸಹಕಾರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡೋ ನಾಯಕರೇ ತೋರಿಸಿದ್ದಾರೆ, ಜನಪ್ರತಿನಿಧಿಗಳನ್ನ ನನಗೆ ನೀವೇನ್ ಹೇಳಿದ್ರಿ ಚೇಂಬರ್ ಅಲ್ಲಿ ಬಂದಾಗ ಅಧಿಕಾರಿಗಳನ್ನೇ ಜನಪ್ರತಿನಿಧಿ